ಎಲ್ಲ ಫ್ಯಾಮಿಲಿ ಬಂದು ನೋಡಿ. ಇವರು ಬಿರಾದರ್ ಸರ್ದು ಮತ್ತು ಜಿಜಿ ಸರ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೇಡಮ್ ಸ್ಪೆಷಲ್ ಆಗಿ? ಕಾಮಿಡಿ ಇಷ್ಟ ಆಯಿತು, ಸಾಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾವ ಕ್ಯಾರೆಕ್ಟರ್ ಇಂಪ್ರೆಸ್ ಆಯ್ತು ಮೇಡಮ್ ನಿಮಗೆ? ನಮಗೆ ಜಿಜಿ ಸರ್ದು ಮತ್ತು ಬಿರಾದರ್ ಸರ್ದು ತುಂಬ ಇಷ್ಟ ಆಯಿತು. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಹೇಗಿತ್ತು ಹೇಳಿ? ಅದೇ ಹೇಳಿ, ನೋಡಿರ್ತೀರಲ್ವಾ? ಹೇಗಿತ್ತು ಸರ್? ಇಷ್ಟ ಆಯ್ತು ಸರ್? ಮೂವಿ ಹೇಗಿತ್ತು ಹೇಳಿ? ಸೂಪರ್ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಸರ್. ಹೇಗಿತ್ತು ಹೇಳಿ? ಸೂಪರ್ ಆಗಿದೆ ಸರ್, ಭಾಳ ಚೆನ್ನಾಗಿದೆ. ಫ್ರಮ್ ಶೋ ಆದಮೇಲೆ ನಮ್ಮ ಜಿಜಿ, ನನ್ನ ಪ್ರೀತಿಯ ಗೆಳೆಯರವರು ಜಿಜಿ ಅವರು ಮಾಡಿರುವಂಥದ್ದು ಇಡೀ ಟೀಮೇನೆ ಸೂಪರ್ ಆಗಿದೆ. ಈ ಸಿನಿಮಾನ ಕನ್ನಡ ಜನತೆ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಜೈ ಆಂಜನೇಯ, ಜೈ. ಅದು ಫುಲ್ಲು ಕಾಮಿಡಿ. ಆ ಕಾಮಿಡಿ ನೋಡಿ ಅಂತ ನಾವು ಪಾಪ್ಕಾರ್ನ್ ತಿನ್ಸಿದ್ರೆ ಕಾಮಿಡಿ ನೀವು ಆಡೋ ಭಾಷೆಯಲ್ಲೇ ಫಿಲ್ಮ್ ಇದೆ. ಹಾಲಪ್ಪ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಸಕ್ಕದಾಗಿ ಸೂಪರ್ ಆಗಿದೆ. ಯಾವ ಕ್ಯಾರೆಕ್ಟರ್? ನನಗೆ ಸೂರಜ್ ಮತ್ತೆ ಜಿಜಿ ಬೈದು ತುಂಬ ಇಷ್ಟ ಆಯಿತು. ಹಾಗೆ ಇವರು ಹಾಲಪ್ಪ ಕ್ಯಾರೆಕ್ಟರ್ ಹೇಗಿತ್ತು ಹೇಳಿ? ಇಷ್ಟ ಆಯ್ತು? ಹೇಗಿತ್ತು ಹೇಳಿ? ಚೆನ್ನಾಗಿದೆ, ಇಷ್ಟ ಆಯ್ತು ನಿಮಗೆ? ತುಂಬ ಇಷ್ಟ ಆಯಿತು. ಕಾಮಿಡಿ ಅಂತ ನಾವು ನೋಡ್ಕೊಂಡು ಹೋಗಿದ್ವಿ, ಮನೆಗೆ ನೋಡಿದಾಗ ಆ ಕಾಮಿಡಿಯನ್ನು ಇಟ್ಕೊಂಡು ಏನೋ ಒಂದು ದೊಡ್ಡ ಮೆಸೇಜನ್ನು ಕೂಡ ಹೋಗ್ತಾರೆ. ಆ ದೊಡ್ಡ ಮೆಸೇಜ್ ಏನು ಅಂತ ನೀವು ನೋಡ್ಬೇಕಂದ್ರೆ ಸಿನಿಮಾ ಥಿಯೇಟ್ರಿಗೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸಿನಿಮಾ. ಮೂವಿ ಹೇಗಿತ್ತು ಹೇಳಿ? ಮೂವಿ ಸೂಪರ್ ಆಗಿದೆ. ಒಳ್ಳೆ ಕಾಮಿಡಿ ಮೂವಿ, ನಾನ್ ಸ್ಟಾಪ್ ಕಾಮಿಡಿ ಇದೆ, ಒಂಚೂರು ಎಲ್ಲೂ ಬೋರ್ ಹೊಡೆಯಲ್ಲ. ಮೂವಿ ಮಾತ್ರ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ. ಎಲ್ಲ ದೊಡ್ಡ ಆಕ್ಟರ್ಸ್ ಚೆನ್ನಾಗಿ ಮಾಡ್ಯಾರ, ಆಕ್ಟಿಂಗ್ ಸೂಪರ್ ಆಗಿದೆ ಮೂವಿ. ನಿಮ್ಗೆ ಯಾರು ಡೈಲಾಗ್ ಇಷ್ಟ ಆಯ್ತು? ಹೌದಾ ಹುಲಿ ಅನ್ನೋ ಡೈಲಾಗ್. ಹೌದಾ ಹುಲಿಯ? ಮತ್ತೆ ಉತ್ತರ ಕನ್ನಡ ಭಾಷೆ ಚೆನ್ನಾಗಿ ತಂದಿದ್ದಾರೆ. ಪ್ರಿಯಾ ಸೌದಿ ಮೇಡಮ್ ಎಲ್ಲರೂ ಆಕ್ಟಿಂಗ್ ಸೂಪರ್ ಆಗಿದೆ. ಒಳ್ಳೆ ಕಾಮಿಡಿ ಮೂವಿ. ಹೌದಾ ಹುಲಿಯ ಸೂಪರ್ ಆಗೈತೆ. ಒಂದ್ಸಲ ಡೈಲಾಗ್ ಕೇಳ್ತೀರಾ? ಹೌದಾ ಹುಲಿಯ? ಹೇಗಿತ್ತು ಹೇಳಿ? ಚೆನ್ನಾಗಿದೆಯಾ ಸರ್? ಮೂವಿ ಹೇಗಿತ್ತು? ಮೂವಿ ಹೇಗಿತ್ತು ಹೇಳಿ? ಇನ್ಸ್ಪಿರೇಷನ್ ಸಾರ್ನ ಜಿಜಿ ಸರ್ನ ಎರಡೇ ಸರಿ ನೋಡಿರೋದು ಯಾವ ಕಾಮಿಡಿ ಕಂಟೆಂಟ್ ಶೋ ಅಲ್ಲಿ. ಬಟ್ ಮನಸ್ಫೂರ್ತಿ ಹೇಳ್ತಾ ಇದ್ದೀನಿ, ಸ್ವಾಮಿ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ರೇಂಜ್ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿ ಆ ಕ್ಯಾರೆಕ್ಟರ್ ಹೈಲೈಟ್ ಮಾಡಿ ಇವತ್ತು ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಕೂಡ ಬರೆದು ಇಂಥ ಪ್ಯಾಕೇಜ್ ಸಿನಿಮಾ ಕೊಟ್ಟಿದ್ದಾರೆ. ಇವತ್ತು ಆ ಸಾರ್ ಮುಂದೆ ಹೇಳ್ತಾ ಇದ್ದೀನಿ ಸರ್, ತುಂಬ ಧನ್ಯವಾದಗಳು ಸರ್. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಸ್ಕ್ರೀನ್ಗಳು ಇನ್ನೂ ಜಾಸ್ತಿ ಆಗಬೇಕು. ಯಾವುದೋ ಲಾಂಗು ಮಚ್ಚು ರೋಡಿಸಮ್ ಇಟ್ಟು ಮಾಡಿಲ್ಲ ಸ್ವಾಮಿ, ಒಳ್ಳೆ ಫ್ಯಾಮಿಲಿ ಕಾಮಿಡಿ ಓರಿಯೆಂಟೆಡ್ ಮಾಡ್ತಿದೆ. ಯಾವುದೋ ಬೇರೆ ಭಾಷೆಗಳನ್ನ ಥಿಯೇಟರ್ ಇಲ್ದರೆ ಒದ್ದಾಡ್ತಾ ಇದ್ದೀರಾ ಅಲ್ವಾ, ಆ ಭಾಷೆ ಆ ಕಲೆಕ್ಷನ್ ಮಾಡ್ತೀವಿ, ಭಾಷೆ ಕಲೆಕ್ಷನ್. ಕನ್ನಡ ಸಿನಿಮಾ ರೇಸ್ ಆಗಿದೆ. ಯಾಕಂದ್ರೆ ಇವತ್ತು ತುಂಬಾ ಖುಷಿಯ ಸಿನಿಮಾ ನೋಡಿ. ಇವತ್ತು ಮೀಡಿಯಾ ನೋಡಿ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ರು ಕೂಡ ಸಿನಿಮಾ ನೋಡಿ. ಹೌದು ಹುಲಿಯ ಟೈಟ್ಲ್ ಆಗಿದೆ ಸರ್, ತುಂಬಾ ಎಂಜಾಯ್ ಮಾಡಿ. ಟೈಟ್ಲೇ ಯಾರು ಹೇಳಿದ್ರು ನಮ್ಮ ಸಿದ್ದರಾಮಯ್ಯ ಅವರು, ಟೈಟಲ್ ಹೈಲೈಟ್ ಇದೆ ಅಂದ್ಮೇಲೆ ಈ ಸ್ಟೋರಿ ಬರ್ದಿರೋ ಸರ್ ಹೆಂಗಿರ್ಬೇಕು ಹೇಳಿ ತುಂಬಾ ಖುಷಿ ಅನಿಸ್ತು. ದಯವಿಟ್ಟು ಕೂಡ ಕೈ ಮುಗಿದು ಬೆಳ್ಕೊಂತಿರೋದೇನು ಅಂದ್ರೆ, ಈ ಸಿನಿಮಾದಲ್ಲಿ ತುಂಬಾ ಜನ ಪರಿಶ್ರಮ ಇದೆ, ತುಂಬಾ ಜನ ಟೆಕ್ನಿಷಿಯನ್ಸ್ ವರ್ಕ್ ಇದೆ. ಸ್ಟಾರ್ಟಿಂಗ್ ಇಂದ ಟಿಲ್ ಎಂಡ್ ಒಳ್ಳೆ ಕಾಮಿಡಿ ಫ್ರಮ್ ಶೋ ಏನ್ ನೋಡಿ ಸಿನಿಮಾ ಆ ರೇಂಜಿಗಿದೆ. ದಯವಿಟ್ಟು ಕೂಡ ಈ ಸಿನಿಮಾ ಸ್ಪೀಡ್ ಇನ್ನೂ ಜಾಸ್ತಿ ಆಗಬೇಕು, ಇನ್ನೂ ಬೆಳಿಬೇಕು. ನಮ್ಮಂತ ಬಡ ಕಲಾವಿದರು ಇಂಥ ಆರ್ಟಿಸ್ಟ್ಗಳು ಬಂದು ಸಿನಿಮಾ ನೋಡ್ತೀವಿ, ನಿಜ ಪಕ್ಕದಲ್ಲಿ ನಿಂತ್ಕೊಂಡು ನಾನು ನಿಂತ್ಕೊಳ್ಳೋಕೆ ತುಂಬ ಪುಣ್ಯ ಅನಿಸ್ತಿದೆ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಸರ್, ಒಬ್ಬ ಬೇರೆ ಊರಿಂದ ಬಂದು ರಿಯಾಲಿಟಿ ಶೋ ಬಂದು ಬೆಳೆದು ಡೈರೆಕ್ಷನ್ ಮಾಡಿ ಅಷ್ಟು ಸುಲಭ ಅಲ್ಲ ಸರ್. ದಯವಿಟ್ಟು ಎಲ್ಲರೂ ಕೂಡ ಹೌದು ಹುಲಿಯ ಸಿನಿಮಾ ನೋಡಿ, ತುಂಬಾನೇ ಚೆನ್ನಾಗಿದೆ. ಮಾತು ದಯವಿಟ್ಟು ಆ ಭಾಷೆ ಈ ಭಾಷೆ ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಬೇಡ, ಕನ್ನಡ ಸಿನಿಮಾ ಕನ್ನಡ ತರ ಬೆಳೆಸಿ ಅಂತ ಹೇಳ್ತೀನಿ. ಜೈ ಆಂಜನೇಯ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಜನ. ಸೊ ಅವ್ರು ಎಂಜಾಯ್ಮೆಂಟ್ ನೋಡಿ ನಾವು ಮಾಡಿದ್ದು ಸಾರ್ಥಕ ಆಯ್ತು ಅನ್ಸುತ್ತೆ. ಸೊ ಪ್ರತಿ ಸ್ಕ್ರೀನಲ್ಲೂ ಇದೇ ಥರ ಎಂಜಾಯ್ ಮಾಡ್ತಾ ಇರೋ ರಿಪೋರ್ಟ್ಸ್ ಮಾಡ್ತಾ ಇದ್ದಾರೆ ಕರ್ನಾಟಕ. ಸೊ ಹಾಗೆ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಬರ್ತಾ ಇದೆ ಸರ್. ಉತ್ತರ ಕರ್ನಾಟಕದ ಭಾಷೆನೇ ಬಳಸ್ಬೇಕಂತೇಳಿ ಏನು ಹೈಲೈಟ್ ಆಯ್ತು ಸರ್, ಕಥೆನೇ ಡಿಮ್ಯಾಂಡ್ ಮಾಡ್ತಾ. ಹೌದು, ಕಥೆನೇ ಆ ಥರ ಡಿಮ್ಯಾಂಡ್ ಇದೆ. ಯಾಕಂದರೆ ಟೈಟ್ಲೇ ಗೊತ್ತಲ್ಲ, ಹೌದಾ ಹುಲಿ ಆ ಭಾಗದಿಂದನೇ ಬಂದಿರೋದು. ಹೌದಾ ಹುಲಿ ಅನ್ನೋದು ಉತ್ತರ ಕರ್ನಾಟಕ ಜನಗಳು ಎಲ್ಲರ ಬಾಯಲ್ಲಿ ಇರ್ತಕ್ಕಂಥ ಒಂದು ಪದ ಅದು. ಸೊ ಹಾಗಾಗಿ ಆ ಭಾಗದಿಂದನೇ ಬಂದಿರೋದ್ರಿಂದ ಸೊ ನಮ್ಮ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಸೇರಿ ನಿರ್ಧಾರ ಮಾಡಿರ್ತಕ್ಕಂಥದ್ದು ಇದು ಉತ್ತರ ಕರ್ನಾಟಕ ಮಾಡಬೇಕು ಅಂತ. ಸೊ ಹಾಗಾಗಿ ಮಾಡಿದ್ದು ಸಾರ್ಥಕ ಆಯ್ತು ಅನ್ಸುತ್ತೆ. ಬರೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ನನಗೆ ಇಲ್ಲಿ ಕೂತಿರೋ ಜನಗಳೆಲ್ಲ ಎಂಜಾಯ್ ಮಾಡೋದು ನೋಡ್ಬಿಟ್ಟು ಎಲ್ಲ ಭಾಗಕ್ಕೂ ಸಲ್ಲುವಂಥ ಒಂದು ಸಿನಿಮಾ ಅಂತ ಅನಿಸ್ತು. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ನೀವು ಎಂಜಾಯ್ ಮಾಡಿದ್ರೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್.